ಹಗರಣ ಏನಪ್ಪಾ ಅಂದರೆ ಜನರ ದುಡ್ಡನ್ನು, ಸಾರ್ವಜನಿಕರ ದುಡ್ಡನ್ನು ನೈಸ್ ಆಗಿ ಲೂಟಿಯನ್ನು ಹೊಡಿತಾ ಇದ್ದಾರೆ. ಹೈಕೋರ್ಟ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಇದೊಂದು ಬಹುದೊಡ್ಡ ಲೂಟಿ, ಕರ್ನಾಟಕದ ಬಹುದೊಡ್ಡ ಲೂಟಿ ಅನ್ನೋದನ್ನು. ಇದರಿಂದ ರೈತರಿಗೆ ಅನ್ಯಾಯ ಆಗಿದೆ. ಕೇವಲ 5-6 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. 40 ಲಕ್ಷದವರೆಗೂ ಮಾತ್ರ ಪರಿಹಾರ ಸಿಕ್ಕಿದೆ ಕೆಲವು ಉತ್ತಮ ಜಾಗಗಳಿಗೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ನೈಸ್ ಕಾರಿಡಾರ್ನವರು ಕೋರ್ಟ್ಗೆ ಹೋದರೆ ಕೋರ್ಟ್ ಮತ್ತೇನು ತೀರ್ಪು ಕೊಡುತ್ತೆ? ಈಗ ನೈಸ್ ಸಂಸ್ಥೆಯಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ? ವೀಕ್ಷಕರೇ ನಮಸ್ಕಾರ. ನೈಸ್ ಸಂಸ್ಥೆ ಅಕ್ರಮದ ಬಗ್ಗೆ ಇತ್ತೀಚೆಗೆ ಭಾಳಷ್ಟು ಸದ್ದಾಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಹೈಕೋರ್ಟ್ ವಿಭಾಗೀಯ ಪೀಠ ಕೊಟ್ಟಿರುವಂತಹ ಒಂದು ತೀರ್ಪು ಜನ ಟೋಲ್ ಕಟ್ಟಬೇಕೋ ಕಟ್ಟಬಾರ್ದು ಅನ್ನುವ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಸದ್ಯ ನಾನೀಗ ನೈಸ್ ರಸ್ತೆಯಲ್ಲೇ ಇದ್ದೀನಿ. ನೈಸ್ ರಸ್ತೆ ಅಕ್ರಮ ಏನು, ನೈಸ್ ರಸ್ತೆ ಬಗ್ಗೆ ಕೋರ್ಟ್ ತೀರ್ಪು ಏನು ಹೇಳುತ್ತೆ, ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಏನು ಪತ್ರ ಬರೆದಿದ್ದಾರೆ, ಅದೆಲ್ಲದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸದ್ಯ ನಾನೀಗ ನೈಸ್ ರಸ್ತೆಯಲ್ಲೇ ನಿಂತು ನಿಮಗೆ ಇಲ್ಲಿನ ಚಿತ್ರಣವನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೈಸ್ ಸಂಸ್ಥೆ ಅಕ್ರಮದ ಬಗ್ಗೆ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ನೈಸ್ ಟೋಲ್ ಸಂಗ್ರಹವನ್ನು ರದ್ದು ಮಾಡಬೇಕು, ಅದಕ್ಕೆ ಗಡುವು ನೀಡ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ವೀಕ್ಷಕರೇ, ಹೈಕೋರ್ಟ್ ವಿಭಾಗೀಯ ಪೀಠ ಏನು ಹೇಳಿದೆಯಪ್ಪ ಅಂತಂದರೆ, ನೈಸ್ ರಸ್ತೆ ಅನ್ನೋದು ಜನರ ದುಡ್ಡನ್ನು ನೈಸಾಗಿ ಹೊಡೆಯುವಂಥ ಪ್ಲಾನ್. ಅದನ್ನು ಬಿಟ್ಟು ನೈಸ್ ರಸ್ತೆಯಲ್ಲಿ ಬೇರೇನೂ ನೈಸಾಗಿ ಕಾಣಿಸ್ತಾ ಇಲ್ಲ. ಜನರ ದುಡ್ಡನ್ನು ನಿಧಾನವಾಗಿ ಅಥವಾ ಹಂತ ಹಂತವಾಗಿ ಲೂಟಿ ಹೊಡೆಯುವಂಥ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇದರ ಬಗ್ಗೆ ಇದು ಒಂದು ದೊಡ್ಡ ಭೂ ಹಗರಣ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಸೂಕ್ತ ತನಿಖೆಯನ್ನು ಮಾಡಬೇಕು. ಸರ್ಕಾರವೇ ಈ ಭೂ ಹಗರಣಕ್ಕೆ ಸಾಥ್ ನೀಡಿದಂತಿದೆ. ಖಾಸಗಿ ವ್ಯಕ್ತಿಗೆ ದುಡ್ಡು ಮಾಡಿಕೊಡೋದಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿ ವ್ಯವಸ್ಥಿತ ಲೂಟಿ ಇಲ್ಲಾಗ್ತಾ ಇದೆ ಅನ್ನೋದನ್ನು ಇತ್ತೀಚಿನ ಹೈಕೋರ್ಟ್ ವಿಭಾಗೀಯ ಪೀಠದ ತೀರ್ಪು ಹೇಳಿದೆ. ಅಂದರೆ ಭಾಳ ಕ್ಲಿಯರ್ ಆಗಿದೆ ಆ ತೀರ್ಪಲ್ಲಿ. ನೈಸ್ ಹಗರಣ ಏನಪ್ಪ ಅಂದರೆ, ಜನರ ದುಡ್ಡನ್ನು, ಸಾರ್ವಜನಿಕರ ದುಡ್ಡನ್ನು ನೈಸಾಗಿ ಲೂಟಿಯನ್ನು ಹೊಡಿತಾ ಇದ್ದಾರೆ. ಅದಕ್ಕೆ ಸರ್ಕಾರವೇ ಸಾಥನ್ನು ನೀಡಿದೆ. ಓರ್ವ ವ್ಯಕ್ತಿಯ ಬಂಡವಾಳವನ್ನು ವೃದ್ಧಿಸಲು ಈ ನೈಸ್ ಹಗರಣ ಕಾರಣವಾಗಿದೆ ಅನ್ನೋದನ್ನು ಸರ್ಕಾರ ಹೇಳಿದೆ. ಹಾಗಾದರೆ ರೈತರಿಗೆ ಏನು ನಷ್ಟ ಆಗಿದೆಯಪ್ಪ, ರೈತರು ಎಷ್ಟು ಜಮೀನು ಕೊಟ್ಟಿದ್ದಾರಪ್ಪ, ಅಥವಾ ಎಷ್ಟು ಎಕರೆ ಜಮೀನು ಅಂತ ನಿಮ್ಗೆ ನೋಡ್ತಾ ಹೋಗೋದಾದರೆ, ಈ ನೈಸ್ ಕಾರಿಡಾರ್ ಏನಿದೆ ಇದು ಬೆಂಗಳೂರು ಟು ಮೈಸೂರು 111 ಕಿಲೋಮೀಟರ್ ರಸ್ತೆಯ ಕಾರಿಡಾರ್ ಯೋಜನೆ. ಇದು ನೈಸ್ ರಸ್ತೆಯನ್ನು ಮಾಡಬೇಕು ಬೆಂಗಳೂರು ಟು ಮೈಸೂರು ಅನ್ನೋದು. ಹಾಗಾಗಿನೇ ಇನ್ನೊಂದು ಅಂದರೆ, ಬೆಂಗಳೂರು ಒಳಗಡೆ ನಿಮಗೆ ನೋಡಿದ್ರೆ ತುಮಕೂರು ರಸ್ತೆಯಿಂದ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಟ್ಟು 40ರಿಂದ 41 ಕಿಲೋಮೀಟರ್ ರಸ್ತೆ ನೈಸ್ ರಸ್ತೆ. ಸೊ ನಾನೀಗ ನೈಸ್ ರಸ್ತೆ ಜಂಕ್ಷನ್ ಬಳಿ ನಿಂತು ಇಲ್ಲಿ ನಿಮಗೆ ವಿಚಾರವನ್ನು ಹಂಚ್ಕೊಳ್ಳೋದಾದರೆ ಅಥವಾ ಹೇಳೋದಾದರೆ, ಬೆಂಗಳೂರು ಒಳಗಡೆ ಆಗಿದ್ದು ಇಲ್ಲಿವರೆಗೂ ಕೇವಲ 41 ಕಿಲೋಮೀಟರ್. ಇನ್ನು ಔಟರ್ ರಿಂಗ್ ರಸ್ತೆಗಳನ್ನು ಕನೆಕ್ಟ್ ಮಾಡುವಂಥ ಪೆರಿಫೆರಲ್ ರಸ್ತೆಗಳು ಇರ್ತವೆ. ಕೆಲವು ಈ ನಾಯಂಡಹಳ್ಳಿ ಜಂಕ್ಷನ್ ಅಥವಾ ಈ ಮೈಸೂರು ರಸ್ತೆ ಜಂಕ್ಷನ್ನಿಂದ ನಿಮಗೆ PS ಕಾಲೇಜ್ ಜಂಕ್ಷನ್ ಈ ಕಡೆ ಹೋಗೋದಕ್ಕೆ ಕೇವಲ ಒಂದು 6 ಕಿಲೋಮೀಟರ್ ಈ ಔಟರ್ ರಿಂಗ್ ರಸ್ತೆಗೆ ಕನೆಕ್ಷನನ್ನು ಮಾಡೋದಕ್ಕೆ ರಸ್ತೆಗಳನ್ನು ಮಾಡಿದ್ದಾರೆ. ಟೋಟಲ್ ಎಷ್ಟು ಎಕರೆ ಜಾಗನಪ್ಪ ಅಂತ ಅದನ್ನು ಹೇಳೋದಾದ್ರೆ, ನಿಮಗೆ ಸುಮಾರು 20,000 ಎಕರೆ ಜಾಗ. ನೈಸ್ ಹಗರಣ ಎಷ್ಟು ಜಾಗವನ್ನು ರೈತರಿಂದ ವಶಪಡಿಸ್ಕೊಂಡಿದ್ರು, ಯಾರು ವಶಪಡಿಸ್ಕೊಂಡಿದ್ರು ಅಂತ ನೋಡೋದಾದರೆ, ಸುಮಾರು 1997ರಲ್ಲಿ ದೇವೇಗೌಡರೇ ಈ ಯೋಜನೆಗೆ ಒಂದು ಅಡಿಗಲನ್ನು ಹಾಕಿದ್ರು, ಅಥವಾ ಅದರ ಸಂಪೂರ್ಣ ಏನು ಭೂಸ್ವಾಧೀನ ಆಗಬೇಕು ಇದಕ್ಕೆಲ್ಲ ತೀರ್ಮಾನವನ್ನು ಮಾಡಿ 1997ರಿಂದ ಈ ರಸ್ತೆ ಕಾಮಗಾರಿಗೆ ಒಂದಿಷ್ಟು ಫ್ರೇಮ್ವರ್ಕ್ಗಳು ನಡೆಯುತ್ತೆ. ಸೊ ಅದಾದ ನಂತರ 20,000 ಎಕರೆ KDB ಅನ್ನುವ ಸಂಸ್ಥೆ ನೈಸ್ ರಸ್ತೆಗೆ, ಅಂದರೆ ಖಾಸಗಿ ಸಂಸ್ಥೆಗೆ ಒಂದು ಈ ಯೋಜನೆಯನ್ನು ಮಾಡೋದಕ್ಕೆ ಭೂಸ್ವಾಧೀನವನ್ನು ಪಡಿಸ್ಕೊಳ್ತಾರೆ. ರೈತರಿಗೆ ಎಷ್ಟು ದುಡ್ಡು ಕೊಟ್ಟಿದ್ರಪ್ಪ ನೋಡೋದಾದರೆ, ಈ 40,000 ಎಕರೆಗೆ ಕೇವಲ 5-6ರಿಂದ ಶುರುವಾಗಿ ನಿಮಗೆ 40 ಲಕ್ಷದವರೆಗೂ ದುಡ್ಡು ಸಿಕ್ಕಿದೆ. ಜನರಿಗೆ ಏನು ಅನುಕೂಲ ಆಗಿದೆ ಇದರಿಂದ ಅಂತ ಕೇಳಿದರೆ, ಕೇವಲ ಅದೇ ಹೇಳಿದ್ನಲ್ಲ, ಎಕರೆಗೆ 40 ಲಕ್ಷದವರೆಗೂ ಮಾತ್ರ. ಈಗಿಲ್ಲಿ ಈ ಜಾಗದಲ್ಲಿ ಭೂಮಿ ಬೆಲೆ ಎಷ್ಟಿದೆಯಪ್ಪ ಕೇಳಿದ್ರೆ 5ರಿಂದ 6 ಕೋಟಿ ಹೋಗುತ್ತಂತೆ. 1 ಎಕರೆಯ
ಭೂಮಿಯ ಬೆಲೆ 5 ರಿಂದ 6 ಕೋಟಿ ಹೋಗುತ್ತೆ ಅಂತ ಅಂದಾಜಿಸಲಾಗುತ್ತೆ. ಅಂದರೆ ಲೆಕ್ಕ ಹಾಕಿ ನೀವು ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ಹಗರಣ ಅನ್ನೋದನ್ನು ಹೈಕೋರ್ಟ್ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಇದೊಂದು ಬಹುದೊಡ್ಡ ಲೂಟಿ, ಕರ್ನಾಟಕದ ಬಹುದೊಡ್ಡ ಲೂಟಿ ಅನ್ನೋದನ್ನು. ಇನ್ನು ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರ ಅಭಿಪ್ರಾಯ ಏನು, ಸರ್ಕಾರಕ್ಕೆ ಏನು ಪತ್ರ ಬರೆದಿದ್ದಾರೆ, ಜನರಿಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಯಾವುದೇ ಕಾರಣಕ್ಕೂ ಕೂಡ ನೈಸ್ ಟೋಲನ್ನು ಕಟ್ಟಬೇಡಿ ಅನ್ನುವಂಥ ಕರೆ. ಇನ್ನು ನೈಸ್ ಯೋಜನೆ ಸಂಬಂಧಪಟ್ಟ ಹಾಗೆ ನೈಸ್ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾಯಿದೆ, ಸರ್ಕಾರ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾಯಿದೆ. ಹೀಗಾಗಿ ನೈಸ್ ರಸ್ತೆ ಟೋಲ್ ಸಂಗ್ರಹವನ್ನು ತಕ್ಷಣ ನಿಲ್ಲಿಸಬೇಕು. ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟ ಮಾಡಲಿದ್ದೇವೆ ಅನ್ನೋದು JDSನ ನಿರ್ಧಾರ ಅಥವಾ ಕುಮಾರಸ್ವಾಮಿ ಅವರ ನಿರ್ಧಾರ. ಜನರ ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರ ಖಾಸಗಿ ಸಂಸ್ಥೆಯೊಂದು ಈ ರೀತಿ ಲೂಟಿ ಮಾಡಿರೋದಕ್ಕೆ ಅದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಇನ್ನು ರಾಜ್ಯ ಸರ್ಕಾರ ಏಕೆ ಸುಮ್ಮನಿದೆ, ತಕ್ಷಣ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು, ನೈಸ್ ರಸ್ತೆಯನ್ನು ಸರ್ಕಾರ ಸುಪರ್ದಿಗೆ ಪಡಿಬೇಕು ಅಂತ ಹೇಳಿದೆ. ಅಂದರೆ ಕೋರ್ಟ್ ತೀರ್ಪನ್ನು ನೋಡಿದರೆ ಕೋರ್ಟ್ ತೀರ್ಪು ಎಲ್ಲೂ ಕೂಡ ತಕ್ಷಣವಾದಲ್ಲಿ ಇದೊಂದು ಬಹುದೊಡ್ಡ ಲೂಟಿ ಅಂತ ಹೇಳಿದೆ. ಜನ ಟೋಲನ್ನು ಕಟ್ಟದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿದೆ. ಆದರೆ ಅಧಿಕೃತವಾಗಿ ತನ್ನ ಎಲ್ಲೂ ಆದೇಶದಲ್ಲಿ ಟೋಲನ್ನು ಕಟ್ಟಬೇಡಿ ಅನ್ನೋದನ್ನು ಹೇಳಿಲ್ಲ. ಹಾಗಾಗಿ ನೈಸ್ ಟೋಲ್ ಮತ್ತು ನೈಸ್ ರಸ್ತೆಯ ಟೋಲ್ ಸಿಬ್ಬಂದಿ ಮತ್ತು ಜನರ ನಡುವೆ ಒಂದಿಷ್ಟು ಗಲಾಟೆ, ಗೊಂದಲ, ಗೌಜು ಎಲ್ಲವೂ ಕೂಡ ಆಗುತ್ತಿಲ್ಲಿ. ಯಾಕೆಂದರೆ ಜನ ಹೇಳ್ತಾ ಇದ್ದಾರೆ ಕೋರ್ಟ್ ತೀರ್ಪೇ ಇದೆ, ಕೋರ್ಟೇ ಹೇಳಿದೆ ನೀವು ಟೋಲನ್ನು ಕಟ್ಟಬೇಡಿ ಅಂತ, ಹಾಗಾಗಿ ನಾವು ಟೋಲ್ ಕಟ್ಟಲ್ಲ ಅಂತ. ಕುಮಾರಸ್ವಾಮಿ ಅವರು ಕೂಡ ಜನರಿಗೆ ಅದೇ ಕರೆಯನ್ನು ಕೊಟ್ಟಿದ್ದಾರೆ, ಟೋಲನ್ನು ಕಟ್ಟಬೇಡಿ ಅಂತ. ಹಾಗಾಗಿ ಜನರಿಗೆ ಗೊಂದಲ ಆಗುತ್ತಿಲ್ಲಿ, ಒಂದು ಗದ್ದಲಕ್ಕೂ ಕೂಡ ಕಾರಣ ಆಗುತ್ತೆ. ನೈಸ್ ರಸ್ತೆ ಸಿಬ್ಬಂದಿ ಹೇಗಪ್ಪ ಅಂದ್ರೆ ಅವ್ರ ಪಾಪ ಸಿಬ್ಬಂದಿ, ಅವರು ಟೋಲನ್ನು ಸಂಗ್ರಹ ಮಾಡಿರಬೇಕು, ನಿಮಗೆ ಮಾಡಬೇಕು ಅಂತ ಇದೆ, ಹಾಗಾಗಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಜನರು ಹೇಳ್ತಾರೆ ಇಲ್ಲ, ನಾವು ಕೋರ್ಟ್ ತೀರ್ಪನ್ನೇ ಹಿಡಿದು ಬಂದಿದ್ವಿ, ಕೋರ್ಟ್ ತೀರ್ಪಿದೆ, ಹಾಗಾಗಿ ನಾವು ಈ ಭೂಮಿಯನ್ನು ಈ ಜಾಗಕ್ಕೆ ಟೋಲನ್ನು ಕಟ್ಟಲೇಬೇಕು ಈ ರಸ್ತೆಯಲ್ಲಿ ಹೋಗೋದಾದರೆ ಅಂತ. ನೀವು ಟೋಲ್ ದರ ಎಷ್ಟಿದೆಯಪ್ಪ ನೋಡಿದ್ರೆ ನಿಮ್ಮ ಪೆಟ್ರೋಲ್ ಖರ್ಚು ಕೂಡ ಅಷ್ಟು ಬರಲ್ಲ. ಎಷ್ಟು ನೈಸಾಗಿ ದುಡ್ಡು ಹೊಡಿತಾ ಇದ್ದಾರೆ ಕೋರ್ಟ್ ಹೇಳ್ದಂತೆ ಅಂತಂದರೆ, ಜನರ ದುಡ್ಡನ್ನು ಲಪಟಾಯಿಸ್ತಾ ಇದ್ದಾರೆ ಅಂತಂದರೆ 1 ಕಿಲೋಮೀಟ್ರಿಗೆ 7 ರಿಂದ 8 ರೂಪಾಯಿ ಖರ್ಚು ಬರುತ್ತೆ. ನಿಮ್ಮ ಪೆಟ್ರೋಲ್ ಡೀಸೆಲ್ ಯಾವ ಹೈಫೈ ಗಾಡಿನಲ್ಲಿ ಹೋದರೂ ಕೂಡ ನಿಮಗೆ ಇಷ್ಟು ಖರ್ಚು ಬರಲಿಕ್ಕಿಲ್ಲ ವೀಕ್ಷಕರೇ. ಈ ರಸ್ತೆಯಲ್ಲಿ ಯಾವುದೇ ಸರ್ಕಾರದ ನಿಯಮಾವಳಿಗಳಿಲ್ಲದೇ, ಸರ್ಕಾರದ ಒಂದು ಅನುಮತಿ ಇಲ್ಲದೇ, ಸರ್ಕಾರದ ಪೂರ್ವಾನುಮತಿ ಇಲ್ಲದೇ ಈ ದುಡ್ಡನ್ನು ಜಾಸ್ತಿ ಮಾಡಲಾಗುತ್ತೆ, ಟೋಲ್ ಸಂಗ್ರಹವನ್ನು ಮಾಡಲಾಗುತ್ತೆ. ಸುಮಾರು 7 ರಿಂದ 8 ರೂಪಾಯಿ ನಿಮಗೆ ರಸ್ತೆ ಟೋಲ್ ಬೀಳುತ್ತೆ, ಟೋಲ್ ಬೀಳುತ್ತೆ ಈ ರಸ್ತೆಯಲ್ಲಿ ಹೋದರೆ. 1 ಕಿಲೋಮೀಟ್ರಿಗೆ 7 ರಿಂದ 8 ರೂಪಾಯಿ ಅಂತಂದರೆ ನಿಮಗೆ ಯಾವ ಪೆಟ್ರೋಲ್ ದರವೂ ಕೂಡ ಇಷ್ಟು ಬೀಳಲಿಕ್ಕಿಲ್ಲ, ಈ ರಸ್ತೆ ದರವೇ ಜಾಸ್ತಿ. ಇದರ ಮಾಲೀಕರು ಯಾರು ಅನ್ನೋದು ನಿಮಗೆ ಗೊತ್ತೇ ಇದೆ. ಕೇಳಿ ನೈಸ್ ಸಂಸ್ಥೆ ಅಂತಂದರೆ ಅಥವಾ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಅಂದರೆ ಪೆರಿಪೆಲ್ ರಸ್ತೆಯ ಓನರ್ ಯಾರು ಅಂತ ನೋಡಿದರೆ ಖೇಣಿಯವರು. ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ರಾಯಚೂರಿನಿಂದ ಹಿಂದೆ ಎಲೆಕ್ಷನ್ಗೂ ಕೂಡ ನಿಂತಿದ್ದರು. ಸೊ ಅವರು ಇದರ ಓನರ್. ಹಾಗಾಗಿ ತಮಗೆ ಮನಸ್ಸಿಗೆ ಬಂದಂತೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೇ ನೈಸ್ ರಸ್ತೆಯ ಯಾವುದೇ ಕಮಿಟಿಯ ಒಂದು ನಿರ್ಧಾರ ಇಲ್ಲದೇ ತಮಗೆ ಬೇಕಾದಂತೆ ದರವನ್ನು ಹೆಚ್ಚಿಸಿದ್ದಾರೆ. ಒಂದು ದಿನಕ್ಕೆ ಸುಮಾರು 1 ತಿಂಗಳಿಗೆ 5 ರಿಂದ 6 ಕೋಟಿ ನಷ್ಟ ಆಗಿದೆ ಅನ್ನೋದು. ಅಂದರೆ ದಿನಕ್ಕೇನೆ ಕೋಟಿಗಟ್ಟಲೆ ಲೆಕ್ಕದಲ್ಲಿ ನೈಸ್ ರಸ್ತೆ ಟೋಲ್ ಕಲೆಕ್ಷನನ್ನು ಮಾಡ್ತಾ ಇದೆ. ಇನ್ನು ಫ್ರೇಮ್ವರ್ಕ್ ಒಪ್ಪಂದದ ಪ್ರಕಾರ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ, ಆದರೆ ನೈಸ್ ಸಂಸ್ಥೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಪಾಲಿಸಿಲ್ಲ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣ ಅಂತ ಕೋರ್ಟ್ ಈಗಾಗಲೇ ಇದನ್ನು ಡಿಕ್ಲೇರ್ ಮಾಡಿದೆ ಅಥವಾ ತೀರ್ಪಿನಲ್ಲಿ ಹೇಳಿದೆ. ಯೋಜನೆ ಹೆಸರಲ್ಲಿ ನೋಡಿದರೆ 20,000 ಎಕರೆ ಲ್ಯಾಂಡ್ ಬ್ಯಾಂಕ್ ಇಟ್ಕೊಳ್ಳಲಾಗಿದೆ. ಹಾಗಾದರೆ ಈ 20,000 ಎಕರೆಯನ್ನು ಏನು ಮಾಡಬೇಕಿತ್ತು ನೋಡಿದರೆ, ಪೆರಿಫೆರಲ್ ರಸ್ತೆ, ನೈಸ್ ಕಾರಿಡಾರ್ ಇದೆಲ್ಲನೂ ಹೊರತುಪಡಿಸಿ ಸುಮಾರು 5 ಟೌನ್ಶಿಪ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಬೇಕಿತ್ತು. ಆದರೆ ಟೌನ್ಶಿಪ್ ನಿರ್ಮಾಣ ಆಗಿದೆಯಾ ಕೇಳಿದ್ರೆ ಒಂದೇ ಒಂದು ಟೌನ್ಶಿಪ್ ಕೂಡ ನಿರ್ಮಾಣ ಆಗಿಲ್ಲ. ತಾನೇನು ಜಾಗವನ್ನು ವಶಕ್ಕೆ ಪಡೆದಿತ್ತಲ್ಲ KDB ಮೂಲಕ, KDB ಅಂದರೆ ನಿಮಗೆ ಗೊತ್ತಿದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂದರೆ ಲ್ಯಾಂಡನ್ನು ಗ್ರಾಬ್ ಮಾಡುವಂಥ ಒಂದು ಸಂಸ್ಥೆ. ಜನರಿಗೆ ಸೂಕ್ತ ಪರಿಹಾರವನ್ನು ನೀಡಿ ಈ ಸಂಸ್ಥೆ KDB ನಿಮ್ಮ ಜಮೀನನ್ನು ವಶಕ್ಕೆ ಪಡೆಯುತ್ತೆ. ಸೊ ಈ ಜಮೀನನ್ನು ವಶಕ್ಕೆ ಪಡೆದ ನಂತರ 20,000 ಎಕರೆಯಲ್ಲಿ ಕೇವಲ 4 ರಿಂದ 5 ಸಾವಿರ ಎಕರೆ ನೀವೇನೀಗ ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಈ ರಸ್ತೆಗೆ ಬಳಕೆ ಆಗಿದ್ದನ್ನು ಬಿಟ್ಟರೆ, ಈ ಸಿಮೆಂಟ್ ಕಾರಿಡಾರನ್ನು ನಿರ್ಮಿಸೋದಕ್ಕೆ ಬಳಕೆ ಆಗಿದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಜಾಗ ಇದಕ್ಕೆ ಬಳಕೆ ಆಗಿಲ್ಲ. 20,000 ಎಕರೆ ಲ್ಯಾಂಡನ್ನು ಇಟ್ಕೊಳ್ಳಲಾಗಿದೆ. ಟೋಲ್ ಸಂಗ್ರಹ ಮಾಡಿದಾಗ ಯಾವುದೇ ಸರ್ಕಾರದ ಮಾನದಂಡವನ್ನು ಪಾಲಿಸ್ತಾ ಇಲ್ಲ. ಆದರೆ
ಸರ್ಕಾರ ಮಾತ್ರ ಇದಕ್ಕೆ ಮೌನಕ್ಷರಣಾಗಿದ್ದಾವೆ. ಕೇವಲ ಒಂದು ಸರ್ಕಾರ ಅಂತಲ್ಲ, ಹಿಂದೆ ಬಂದಂಥ ಯಡಿಯೂರಪ್ಪ ಅವರ ಸರ್ಕಾರ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇರ್ಬೋದು, ಸಮ್ಮಿಶ್ರ ಸರ್ಕಾರವೇ ಇರ್ಬೋದು, ಈಗಿರುವಂಥ ಕಾಂಗ್ರೆಸ್ ಸರ್ಕಾರವೇ ಇರ್ಬೋದು, ಸಿದ್ದರಾಮಯ್ಯ ಅವರ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಮೌನಕ್ಕೆ ಶರಣಾಗಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಕುಮಾರಸ್ವಾಮಿ ಅವರು ಮತ್ತಷ್ಟು ಆರೋಪಗಳನ್ನು ಮಾಡ್ತಾರೆ. ಜನರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆ ದರೋಡೆ ನಿಮಗೆ ಕಾಣಿಸ್ತಾ ಇಲ್ಲವೇ? ಸರ್ಕಾರಕ್ಕೆ ಈ ಸಂಸ್ಥೆಯ ದರೋಡೆ ಕಾಣಿಸ್ತಾ ಇಲ್ವಾ? ಟೋಲ್ ಸಂಗ್ರಹವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ರ ಮೇಲೆಯೂ, ಆದರೆ ಹೈಕೋರ್ಟ್ ಸೂಚನೆಯಲ್ಲಿ ಏನಿದೆಯಪ್ಪ ಅಂದರೆ ಟೋಲ್ ಸಂಗ್ರಹ ನಿಲ್ಲಿಸಿ ಅಂತ ಹೇಳಿಲ್ಲ, ಇದು ದೊಡ್ಡ ಹಗರಣ ಅಂತ ಹೇಳಿದೆ. ಆದರೆ ಕುಮಾರಸ್ವಾಮಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ, ಕೋರ್ಟ್ ಸೂಚನೆ ಇದ್ದ ನಂತರವೂ ನೀವು ಈ ಹಗರಣವನ್ನು ನಿಲ್ಲಿಸ್ತಿದ್ರೆ ಹೇಗೆ, ಒಂದು ಗಡುವು ಕೊಡಲು ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ನೈಸ್ ಟೋಲನ್ನು ಇಂದಿನಿಂದನೇ ಕಟ್ಟಬೇಡಿ, ನಾನು ಈ ಜನರಿಗೆ ಯುವಜನತೆಗೆ ಒಂದು ಕರೆಯನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಜಂಜಿ ಪಡೆ ಕೂಡ ಇದರ ವಿರುದ್ಧ ತಿರುಗಿ ಬೀಳಬೇಕು ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ. ಸೊ ಇದು ಇಲ್ಲಿ ಲೂಟಿ ಆಗ್ತಾ ಇದೆ. ನೈಸ್ ಸಂಸ್ಥೆ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿಲ್ಲ, ಹಗಲು ದರೋಡೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಮೌನ ಕ್ಷಣ ಆಗಬೇಡಿ ಅಂತ ಜನರಿಗೆ ಒಂದು ಕರೆಯನ್ನು ಕೂಡ ಕೊಡ್ತಾರೆ. ಇನ್ನು TB ಜಯಚಂದ್ರ ಅವಧಿಯಲ್ಲಿ ಹಿಂದೆ ನೈಸ್ ಟೋಲ್ ಸಮಿತಿ ಅಧ್ಯಕ್ಷರಾಗಿ ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ. ಆ ವರದಿಯಲ್ಲಿ ನೈಸ್ ಸಂಸ್ಥೆ ಹಗರಣದ ಬಗ್ಗೆ ಕೂಡ ವರದಿಯನ್ನು ನೀಡ್ತಾರೆ. CBI ತನಿಖೆಗೂ ಕೂಡ ಕೊಡಿಸ್ಬೇಕು, ನೈಸ್ ಸಂಸ್ಥೆ ರದ್ದು ಮಾಡಬೇಕು, ಭೂಮಿ ವಾಪಸ್ ಪಡೆಯಬೇಕು ಅಂತ ಕೂಡ ಅವರು ವರದಿಯನ್ನು ನೀಡಿದರು ಹಿಂದೆ TB ಜಯಚಂದ್ರ ಅವರು. ಸೊ CM ಆಗಿ ವಿಧಾನಸೌಧಕ್ಕೆ ಬಂದ ನಂತರ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಕುಮಾರಸ್ವಾಮಿ ಅವರು ಈ ಪ್ರಶ್ನೆಯನ್ನು DK ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ. ಸೊ ನೀವೇನಾದರೂ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವವರೆಗೂ ಅಥವಾ ನೈಸ್ ಸಂಸ್ಥೆಯವರು ಸುಪ್ರೀಂ ಕೋರ್ಟ್ ಹೋಗುವವರೆಗೂ ಸುಮ್ಮನಿರ್ತೀರಾ? ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರು ಕೋರ್ಟ್ಗೆ ಹೋಗಿ ಸ್ಟೇ ತರಲಿ ಅಂತ ನೀವು ಕಾಯ್ತಾ ಇದ್ದೀರಾ? ಇದ್ರ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ತೀರಿ ಅಂತ ಕೇಳ್ತಾರೆ. ಇನ್ನು ಕಳೆದ 20 ವರ್ಷಗಳಿಂದ ಅಂದರೆ ಸುಮಾರು KADB 200 ರೈತರಿಗೆ ಪರಿಹಾರ ಹಣ ಕೂಡ ನೀಡಿಲ್ಲಂತೆ. ಇದು ದುರಾದೃಷ್ಟ ನೋಡಿ. ಕಳೆದ 20 ವರ್ಷ ಆದರೂ ಇನ್ನೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಅತಿ ಕಡಿಮೆ ಪರಿಹಾರ ಇರೋದು ಒಂದು ಕಡೆ ಆದರೆ ಈ ರೈತರಿಗೆ ಸಿಗಬೇಕಾದ ನ್ಯಾಯ ಕೂಡ ಸಿಕ್ಕಿಲ್ಲ. ರೈತರು ತಮ್ಮ ಜಮೀನನ್ನು ಕಳೆದುಕೊಂಡಿದ್ದಾರೆ. ನೈಸ್ ಸಂಸ್ಥೆ ಭೂಮಿಯನ್ನು ಸಿಕ್ಕವರಿಗೆ ಮಾರಾಟ ಮಾಡಿಕೊಂಡಿದೆಯಂತೆ. ಅಂದರೆ ಸಿಕ್ಕವರಿಗೆ ಭೂಮಿಯನ್ನು ಪರಬಾರೆ ಮಾಡಿದೆ ನೈಸ್ ಸಂಸ್ಥೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದನ್ನು ಕುಮಾರಸ್ವಾಮಿ ಆರೋಪವನ್ನು ಮಾಡ್ತಾರೆ. ಇನ್ನು ಮಾರಾಟ ಮಾಡ್ಕೊಂಡಿದ್ರೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಇದರಿಂದ ಲಾಭ ಕೂಡ ಬಂದಿದೆ. 550 ಎಕರೆ ಹೆಚ್ಚುವರಿ ಭೂಮಿಯನ್ನು ನೈಸ್ ಸಂಸ್ಥೆಗೆ ಕೊಟ್ಟಿದ್ದರು. ಆದರೆ ನೈಸ್ ಸಂಸ್ಥೆ ನಮಗೆ ಇನ್ನೂ ಭೂಮಿಯನ್ನು ಕೊಟ್ಟಿಲ್ಲ ಎಂದು ಸುಳ್ಳು ಹೇಳ್ತಿದೆ. ನೈಸ್ ಸಂಸ್ಥೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹಲವು ಬಾರಿ ಟೋಲ್ ದರವನ್ನು ಪರಿಷ್ಕರಣೆ ಮಾಡಿದೆ. ಈ ಬಗ್ಗೆ ಸರ್ಕಾರವೇ ಕೋರ್ಟ್ನಲ್ಲಿ ಹೇಳಿದೆ. ಕೆರೆಕಟ್ಟೆಗಳು KADB ಪ್ರದೇಶ BDA ವತಿಯಿಂದ ನೈಸ್ ಸಂಸ್ಥೆಗೆ ನೀಡಿದ ನೀಡಿದಂಥ ಪ್ರದೇಶ ಇವೆಲ್ಲವೂ ಕೂಡ ಅಗ್ರಿಮೆಂಟ್ ಪ್ರಕಾರ ನಡೆದಿಲ್ಲ, ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತ ಏನಾಗಿರುತ್ತೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಇನ್ನು ಹೊಸಕೆರೆಹಳ್ಳಿ ಶೋಭಾ ಡೆವಲಪರ್ಸ್ ಕೂಡ ಕಟ್ಟಡ ನಿರ್ಮಿಸಲು NOCಯನ್ನು ಕೇಳಿದೆಯಂತೆ. ಯಾರಿಂದ ಅಂತಂದರೆ ಹೊಸಕೆರೆಹಳ್ಳಿ ನೈಸ್ ಸಂಸ್ಥೆ ಬಳಿ ಕಟ್ಟಡ ಕಟ್ಟಲು NOCಯನ್ನು ಕೊಡಿ ಅಂತ ಶೋಭಾ ಡೆವಲಪರ್ಸ್ ಮತ್ತು ನಂದಿ ಇನ್ಫ್ರಾಸ್ಟ್ರಕ್ಚರ್ ನಡುವೆ ಅರ್ಜಿ ಸಲ್ಲಿಕೆ ಆಗಿದೆ ಅಂತೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ಗೆ NOC ಕೇಳುವುದಕ್ಕೆ ಅದು ನಂದಿ ಕಾರಿಡಾರ್ ಅವರ ಜಾಗನ ಅಂತ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಸೊ ಶೋಭಾ ಡೆವಲಪರ್ಸ್ ಯಾರ್ದು ಅನ್ನೋದು ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಶೇರ್ ಕೂಡ ಅಲ್ಲಿದೆ ಅನ್ನೋದು ಕೂಡ ಈಗ ಜಗಜ್ಜಾಹೀರಾಗಿದೆ. ಒಟ್ಟಾರೆ ಈ ಹಗರಣದಲ್ಲಿ ಶೋಭಾ ಡೆವಲಪರ್ಸ್ಗೆ ಜಾಗ ಬೇಕಾಗಿದೆ, ಅದರ ಜೊತೆ ಕಟ್ಟಡ ಕಟ್ಟೋದಕ್ಕೆ ಒಪ್ಪಂದ ಆಗಿದೆ. ಆ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ಪ್ರಶ್ನೆಯನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ. ಯಾಕೆಂದರೆ ಶೋಭಾ ಡೆವಲಪರ್ಸ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದೇನು ಅಂದರೆ ಶೋಭಾ ಡೆವಲಪರ್ಸಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಕೂಡ ಇದೆ, ಜಾಗ ಕೂಡ ಇದೆ ಅನ್ನೋದು ಆಗಿದೆ. ಇನ್ನು ಯಾವಾಗ ಟೋಲ್ ಕಲೆಕ್ಷನ್ ನಿಲ್ಲಿಸ್ತೀರಿ ಅನ್ನೋದು ಪ್ರಶ್ನೆಯನ್ನು ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ನೈಸ್ ಸಂಸ್ಥೆಯವರು ಟೋಲ್ ಸಂಗ್ರಹವನ್ನೇ ಮಾಡುವಂತಿಲ್ಲ, ಅವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನೇನೇನು ಕ್ರಮಪ್ಪ ಅಂತ ನೋಡೋದಾದರೆ ಸರ್ಕಾರ ಕೂಡ ಈಗೊಂದು ಸಮಿತಿಯನ್ನು ರಚಿಸಿದೆ. ಹಿಂದಿನ ಸಮಿತಿಗಳು ಕೂಡ ಕೆಲವು ವರದಿಯನ್ನು ನೀಡಿದ್ದು, ಬಡವರ ಮೇಲೆ ಗದಾಪ್ರಹಾರ ಆಗ್ತಾ ಇದೆ, ನೈಸ್ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅನ್ನೋದನ್ನು ಪ್ರಶ್ನೆ ಮಾಡಿದ್ದು. ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಯಾವುದೇ ಕಾರಣಕ್ಕೂ ನೈಸ್ ಟೋಲನ್ನು ಪಾವತಿಸಬೇಡಿ, ಸರ್ಕಾರಕ್ಕೆ ಪತ್ರ ಬರೆದು ಎಚ್ಚರಿಕೆಯನ್ನು ಕೊಡಲು ಕೂಡ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಫುಟ್ಪಾತ್ನಲ್ಲಿದ್ದವ್ರನ್ನ ತಕ್ಷಣವೇ ಓಡಿಸ್ತೀರಿ ಕೃಷ್ಣ ಬೈರೇಗೌಡ್ರೆ, ನೈಸ್ ಸಂಸ್ಥೆ ಮೇಲೆ
ಏನು ಕ್ರಮ ಕೈಗೊಳ್ತೀರಿ ಅನ್ನುವ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಸೊ ಒಟ್ಟಾರೆ ನೋಡಿದ್ರೆ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ನೈಸ್ ಸಂಸ್ಥೆಯಿಂದ. ಸೊ ಇದರಿಂದ ರೈತರಿಗೆ ಅನ್ಯಾಯ ಆಗಿದೆ. ಕೇವಲ 5-6 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. 40 ಲಕ್ಷದವರೆಗೂ ಮಾತ್ರ ಪರಿಹಾರ ಸಿಕ್ಕಿದೆ ಕೆಲವು ಉತ್ತಮ ಜಾಗಗಳಿಗೆ. ಆದರೆ ನೈಸ್ ಸಂಸ್ಥೆ ಮೇಲೆ ಈ ಕೋರ್ಟ್ ಏನು ಹೇಳಿದೆಯಪ್ಪ ಅಂದರೆ ಇನ್ನೂ ಸುಂಕ ವಸೂಲಿ ಮಾಡಬೇಡಿ ಅಂತ ಹೇಳಿಲ್ಲ. ಹಾಗಾಗಿ ಜನ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಸುಂಕ ಕೊಡಬೇಕಾ ಬೇಡವಾ ಅಂತ ಕೆಲವರು ಆರ್ಡ್ರನ್ನು ಹಿಡಿದು ಬರ್ತಾ ಇದ್ದಾರೆ, ಸುಂಕ ವಸೂಲಿ ಇಲ್ಲ ಅಂತ. ಸೊ ಇದು ಆರ್ಡ್ರೇ ಅಲ್ಲ ಅಂತ ನೈಸ್ ಸಂಸ್ಥೆ ಸಿಬ್ಬಂದಿ ಅಥವಾ ಟೋಲ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸೊ ಜಾಗ ಏನಾಗಿದೆಯಪ್ಪ ನೋಡಿದ್ರೆ 5 ಪೆರಿಪೆರಲ್ ರಸ್ತೆಯ ಟೌನ್ಶಿಪ್ಗಳು ಏನಾಗಬೇಕಿತ್ತು, ಜನವಸತಿ ಅಥವಾ ವಸತಿ ಬಡಾವಣೆಗಳು, ಅವುಗಳಿಗೆ ಕೂಡ ಆಗಿಲ್ಲ. 20,000 ಎಕರೆ ನಿಮ್ಮ ವಶದಲ್ಲಿದೆ. ಅದನ್ನು ನಿಮಗೆ ಬೇಕಾದಂತೆ ಮಾರಾಟ ಮಾಡ್ಕೊಳ್ತಾ ಇದ್ದೀರಿ. ಜನರಿಗೆ ಇದರಿಂದ ಯಾವುದೇ ಅನುಕೂಲ ಇಲ್ಲ. ಜನರಿಂದ, ಸಾರ್ವಜನಿಕರಿಂದ ಅಥವಾ ವಾಹನ ಸವಾರರಿಂದ ಕಿಲೋಮೀಟ್ರಿಗೆ 7-8 ರೂಪಾಯಿ ಅಂತೆ ನೀವು ದುಡ್ಡು ಹೊಡಿತಾ ಇದ್ದೀರಿ. ಇದು ಒಂದು 20-25 ವರ್ಷದಿಂದ ಈ ಕ್ರಮ ನಡ್ಕೊಂಡು ಬರ್ತಾ ಇದೆ. 20-25 ವರ್ಷದಿಂದನೂ ಕೂಡ ನೀವು ಈ ದುಡ್ಡನ್ನು ಹೊಡೆದಿದ್ದೀರಿ. ನೈಸಾಗಿ ಜನರನ್ನು ಚೌರ ಮಾಡುವಂಥ ಕೆಲಸ ಆಗಿದೆ ಅನ್ನೋದನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದರೂ ಕೂಡ ಸರ್ಕಾರ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಸೊ ಹಾಗಾದರೆ ನೈಸ್ ಸಂಸ್ಥೆ ಈಗ ಏನು ಮಾಡ್ಬೋದು ಅಂತ ನೋಡಿದ್ರೆ, ನೈಸ್ ಸಂಸ್ಥೆ ಈಗ ಈ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಈ ಬಗ್ಗೆ ಸ್ಟೇ ಬರ್ಬೋದು. ಆದರೆ ಜನರಿಗೆ ಗೊಂದಲ, ಈಗ ಟೋಲ್ ಕಟ್ಟಬೇಕೋ ಬೇಡೋ ಅಂತ. ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗಿರುವಂಥ ಚರ್ಚೆ ಅಥವಾ ಈಗಿರುವಂಥ ವಿಚಾರ. ನಂದಿ ಇನ್ಫ್ರಾಸ್ಟ್ರಕ್ಚರನ್ನು ತನ್ನ ವಶಕ್ಕೆ ಪಡೆಯುತ್ತೋ, ನಂದಿ ಕಾರಿಡಾರನ್ನು ತನ್ನ ಸುಪರ್ದಿಗೆ ಪಡೆಯುತ್ತೋ, ಸುಪರ್ದಿಗೆ ಪಡೆದು ಸರ್ಕಾರವೇ ಈ ರಸ್ತೆಯನ್ನು ನಡೆಸುತ್ತೋ, ಇದು ಕುಮಾರಸ್ವಾಮಿಯವರ ಬೇಡಿಕೆ ಮತ್ತು ಹಲವು ರೈತರುಗಳ ಕೂಡ ಬೇಡಿಕೆ ಕೂಡ ಹೌದು. ಸರ್ಕಾರ ಈ ರಸ್ತೆಯನ್ನು ತಕ್ಷಣಕ್ಕೆ ವಶಕ್ಕೆ ಪಡೆದು ಬಿಡಲಿ, ಸರ್ಕಾರ ಈ ರಸ್ತೆಯನ್ನು ನಡೆಸಲಿ, ಲೂಟಿ ಮಾಡೋದು ತಪ್ಪಲಿ, ನೈಸ್ ಸಂಸ್ಥೆ ಲೂಟಿ ಮಾಡೋದನ್ನು ಈ ಮೂಲಕ ತಪ್ಪುವಂತಾಗಲಿ ಅನ್ನೋದು ಕುಮಾರಸ್ವಾಮಿಯವರ ಬೇಡಿಕೆ. ತಕ್ಷಣ ಇದನ್ನು ವಶಕ್ಕೆ ಪಡಿಬೇಕು ಅನ್ನೋದು. ಹಾಗಂತ ಇದನ್ನು ಆರಂಭ ಮಾಡೋದು ದೇವೇಗೌಡರೇ. ಅದೇನು ದೇವೇಗೌಡರ ಕಾಲದಲ್ಲೇ ಈ ರಸ್ತೆ ಅಡಿಗಲ್ಲನ್ನು ಹಾಕಿದ್ರು, ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳು ನಡೆದವು, ಭೂಸ್ವಾಧೀನ ನಡೀತು. KDB ಸಂಸ್ಥೆ ಭೂಸ್ವಾಧೀನವನ್ನು ನಡೆಸಿ ನೈಸ್ ಸಂಸ್ಥೆಗೆ ಆ ಜಾಗವನ್ನು ಪರಭಾರೆ ಮಾಡ್ತು ಅಥವಾ ಹಸ್ತಾಂತರ ಮಾಡ್ತು. ನೈಸ್ ಸಂಸ್ಥೆ ಏನು ಮಾಡ್ತು ಅಂದರೆ 5-6 ಸಾವಿರ ಎಕರೆಯನ್ನು ಮಾತ್ರ ನೈಸ್ ರಸ್ತೆಗೆ ಬಳಸ್ಕೊಂಡು ಉಳಿದಂಥ ಜಾಗವನ್ನು ಬೇರೆ ಬೇರೆಯವರಿಗೆ ಕಟ್ಟಡ ಕಟ್ಟೋದಕ್ಕೆ ಅಥವಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಬಳಕೆಯನ್ನು ಮಾಡಿಕೊಂಡ್ರು. ರಸ್ತೆ ಅಕ್ಕಪಕ್ಕದಲ್ಲೇ ಕೆಲವು ಕ್ವಾರಿಗಳು ಕೂಡ ನಡೆದಿದ್ದಾವೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು, ವಿಸ್ತೃತ ತನಿಖೆ ಆಗಬೇಕು. ಯಾಕೆಂದರೆ ಸರ್ಕಾರಿ ಕ್ವಾರಿಗಳನ್ನು ನಡೆಸಬೇಕಾದ್ರೆ ಮೈನ್ಸ್ ಆ್ಯಂಡ್ ಜ್ಯುವೆಲ್ಸಿಂದ ಪರ್ಮಿಷನನ್ನು ಪಡಿಬೇಕಾಗುತ್ತೆ. ಆದರೆ ನೈಸ್ ರಸ್ತೆ ಜಾಗ ಅಥವಾ ನೈಸ್ ಸಂಸ್ಥೆಯದ್ದೇ ಜಾಗ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಪಕ್ಕದಲ್ಲಿ ಗಣಿಗಾರಿಕೆಗಳು ಕೂಡ ನಡೆದಿದ್ದಾವೆ. ಮರಗಳ ಹಾನಿ ಕೂಡ ಆಗಿದೆ. ಇದೆಲ್ಲವೂ ಕೂಡ ಕೆಲವು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಈಗ ನೈಸ್ ಸಂಸ್ಥೆಯಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ? ಜನ ಏನು ಮಾಡಬೇಕು ಅಂತ ನೋಡಿದರೆ, ಕೋರ್ಟ್ ಆರ್ಡರ್ ಏನು ಹೇಳುತ್ತಪ್ಪ ಅಂತಂದರೆ, ನೀವು ಹಣವನ್ನು ಕಟ್ಟಬೇಡಿ ಅಂತ ಕೋರ್ಟ್ ಆರ್ಡರ್ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ನಿಮಗೆ ಇದುವರೆಗೂ. ಕೋರ್ಟ್ ಆರ್ಡರ್ ಏನು ಹೇಳುತ್ತಪ್ಪ ಅಂತಂದರೆ, ನೈಸ್ ಸಂಸ್ಥೆ ವ್ಯವಸ್ಥಿತವಾಗಿ ಹಣವನ್ನು ಲೂಟಿ ಮಾಡಿದೆ, ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದೆ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ಇದು ಬಹುದೊಡ್ಡ ಪ್ರಕರಣ ಅಂತ ಹೇಳಿದೆ. ಈ ಬಗ್ಗೆ ತನಿಖೆ ಆಗಬೇಕು, ಸರ್ಕಾರ ಈ ಬಗ್ಗೆ ಸಮಿತಿಯನ್ನು ರಚಿಸಬೇಕು ಅಂತ ಹೇಳಿದೆ. ಆದರೆ ಜನರಿಗೊಂದು ಸ್ಪಷ್ಟತೆ ಇಲ್ಲ. ಈಗ ಈ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದನ್ನು ಬಿಟ್ಟರೆ, ಯುವಜನತೆ ಯಾರು ಕೂಡ ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದನ್ನು ಬಿಟ್ಟರೆ, ಜನರಿಗೆ ಇಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ, ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇಲ್ಲ. ಹಾಗಾಗಿ ನೈಸ್ ಟೋಲ್ ಬಳಿ ಒಂದಿಷ್ಟು ಗೊಂದಲಗಳಾಗಿದ್ದಾವೆ, ಒಂದಿಷ್ಟು ಗದ್ದಲಗಳಾಗುತ್ತೆ, ಒಂದಿಷ್ಟು ಗಲಾಟೆಗಳು ನಡೆಯುತ್ತೆ. ಕೆಲವರು ಕೋರ್ಟ್ ಆರ್ಡ್ರನ್ನು ಹಿಡಿದು ಬರ್ತಾ ಇದ್ದಾರೆ, ನಾವು ಟೋಲ್ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಲೆಟ್ರನ್ನು ಬರೆದಿದ್ದಾರೆ. ಆದರೆ ಸರ್ಕಾರ ಈಗೇನು ಮಾಡುತ್ತೆ? ರಸ್ತೆಯನ್ನು ವಶಕ್ಕೆ ಪಡೆಯುತ್ತಾ ಅಥವಾ ಟೋಲ್ ಕಟ್ಟಬೇಡಿ ಅಂತ ಹೇಳುತ್ತಾ? ಸೊ ಅಥವಾ ಸ್ಟೇ ಬರಲಿ ನೋಡೋಣ ಅಂತ ಕಾಯ್ತಾ ಇರುತ್ತಾ? ಇದೆಲ್ಲವೂ ಕೂಡ ವಿಚಾರ ಆಗಿರುವಂಥದ್ದು. ಸೊ ನೋಡಿ, ಇದು ನೈಸ್ ರಸ್ತೆಯಲ್ಲಿ ಇರುವಂಥ ಸದ್ಯಕ್ಕೆ ಚಿತ್ರಣ. ಸೊ ಸರ್ಕಾರ ಈಗೇನು ಮಾಡಿದೆಯಪ್ಪ ಸದ್ಯಕ್ಕೆ ಅಂತ ನೋಡಿದರೆ, ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನು KH ಮುನಿಯಪ್ಪ ಇವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಇವರು ಕೂಡ ಇದ್ದಾರೆ. MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿದ್ದಾರೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಿದ್ದಾರೆ. ಕೃಷ್ಣ ಬೈರೇಗೌಡ ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಸಚಿವರಿದ್ದಾರೆ. ಇನ್ನು ಬೈರತಿ ಸುರೇಶ್ ಸಾರಿಗೆ ಸಚಿವರು ಕೂಡ ಇದ್ದಾರೆ. ಇವರೆಲ್ಲರ ಮೂಲಕ ಒಂದು ಸಮಿತಿ ಮೂಲಕ ವರದಿ ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಸದ್ಯಕ್ಕೆ
ರೈತರಿಗೆ ಸರಿಯಾದ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ರೈತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೈಸ್ ರಸ್ತೆಯಲ್ಲಿ. ಇನ್ನು ಜನ ಟೋಲ್ ಕಟ್ಟಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ನೈಸ್ ಸಿಬ್ಬಂದಿಗಳ ಜೊತೆ ಜಗಳ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನು ನಂದಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ನೈಸ್ ಕಾರಿಡಾರ್ನವರು ಕೋರ್ಟ್ಗೆ ಹೋದರೆ ಕೋರ್ಟ್ ಮತ್ತೇನು ತೀರ್ಪು ಕೊಡುತ್ತೆ, ಹೈಯರ್ ಕೋರ್ಟ್ಗಳು ಅನ್ನೋದು ಕೂಡ ಪ್ರಶ್ನೆ. ಇನ್ನು ಸರ್ಕಾರ ಈಗ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನೆ ಹಾಗೆಯೇ ಉಳಿದಿದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೈಸ್ ರಸ್ತೆ ಟೋಲ್ ಸಂಗ್ರಹದ ಬಗ್ಗೆ? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.